ಹಿಮಾಲಯದಲ್ಲಿ ಸಮುದ್ರ ಮಟ್ಟದಿಂದ 12,756 ಅಡಿ ಎತ್ತರದ ಗುಹೆಯೊಳಗೆ 7 ಅಡಿ ಎತ್ತರದ ಮಂಜುಗೆಡ್ಡೆಯ ಆಕೃತಿ. ಲಕ್ಷಾಂತರ ಜನರಿಂದ ಸಾಕ್ಷಾತ್ ಶಿವನ ಸ್ವರೂಪ ಎಂದು ಪೂಜಿಸಲ್ಪಡುವ ಆಕೃತಿ. ಈ ವರ್ಷ ಅದು ರೂಪುಗೊಳ್ಳಲು ಪೂರ್ತಿ ಚಳಿಗಾಲ ಬೇಕಾಯಿತು. ಆದರೆ ಅದು ಮಾಯವಾಗಲು ಬರೀ 4 ದಿನ ಸಾಕಾಗಿತ್ತು. ಜುಲೈ 7, 2026 ಹೊತ್ತಿಗೆ 57 ದಿನಗಳ ಯಾತ್ರೆ ಶುರುವಾಗಿ ಬರೀ 4 ದಿನಗಳಲ್ಲಿ ಅಮರನಾಥ ಗುಹೆಯೊಳಗಿನ ಪವಿತ್ರ ಮಂಜಿನ ಶಿವಲಿಂಗ ಸುಮಾರು 90% ಕರಗಿ ಹೋಗಿತ್ತು. ಮೇ ತಿಂಗಳಲ್ಲಿ ತೆಗೆದ ಫೋಟೋಗಳಲ್ಲಿ ಅದು ಎತ್ತರವಾಗಿ ಭವ್ಯವಾಗಿ ನಿಂತಿತ್ತು. ಜುಲೈ ತಿಂಗಳ ಫೋಟೋಗಳಲ್ಲಿ ಬಹುತೇಕ ಏನೂ ಉಳಿದಿರಲಿಲ್ಲ ಮತ್ತು ನಿಜವಾಗಿಯೂ ಚಿಂತೆ ಹುಟ್ಟಿಸುವ ವಿಷಯ ಇದು. ಇದು ಮೊದಲ ಬಾರಿಯಲ್ಲ, ಸತತ 3ನೇ ವರ್ಷ ಇದೇ ಪುನರಾವರ್ತನೆಯಾಗುತ್ತಿದೆ. ಈ ವಿಡಿಯೋದಲ್ಲಿ ನಾವು ಅಮರನಾಥ ಶಿವಲಿಂಗದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಈ ಗುಹೆ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದರ ಹಿಂದಿನ ಸುಂದರ ಪುರಾಣ, ಇದು ಹೇಗೆ ರೂಪುಗೊಳ್ಳುತ್ತದೆ ಎಂಬ ರಹಸ್ಯ ಅಚ್ಚರಿಯಂತೆ ಕಾಣುತ್ತದೆ. ಮತ್ತು ಈಗ 2026ರಲ್ಲಿ ಇದಕ್ಕೆ ಏನಾಗುತ್ತಿದೆ? ಜನರು ಇದೊಂದು ಮಹತ್ವದ ತಿರುವು ಆಗಬಹುದೆಂದು ಏಕೆ ಚಿಂತಿಸುತ್ತಿದ್ದಾರೆ ಎಂಬುದನ್ನು ನೋಡೋಣ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸ್ವಾಗತ. ಈ ಚಾನಲ್ ಪವಿತ್ರ ಸ್ಥಳಗಳ ಹಿಂದಿನ ಕಥೆಗಳು, ಪುರಾತನ ಪುರಾಣಗಳು ಮತ್ತು ಇಂದಿಗೂ ಸ್ಪಷ್ಟ ಉತ್ತರವಿಲ್ಲದ ರಹಸ್ಯಗಳ ಬಗ್ಗೆ ಮತ್ತು ಪ್ರಸಿದ್ಧ ಪುಸ್ತಕದ ಸಾರಾಂಶವನ್ನು ಅತ್ಯಂತ ಸರಳವಾಗಿ ವಿವರಿಸುತ್ತೀವಿ. ಪ್ರತಿ ವಾರವೂ ಇಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಸ್ ಆನ್ ಮಾಡಿಕೊಳ್ಳಿ. ಇದರಿಂದ ನೀವು ಯಾವ ವಿಷಯವನ್ನು ಮಿಸ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈಗ ಪುರಾಣದಿಂದ ಶುರು ಮಾಡೋಣ, ಏಕೆಂದರೆ ಅದನ್ನು ತಿಳಿಯದೆ ಈಗ ನಡೆಯುತ್ತಿರುವುದು ಅರ್ಥವಾಗುವುದಿಲ್ಲ. ಭಾಗ 1, ಅಮರ ಕಥೆಯ ಪುರಾಣ. ಹಿಂದೂ ಪುರಾಣದ ಪ್ರಕಾರ ಶಿವನು ಅಮರನಾಥ ಗುಹೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಅತ್ಯಂತ ಅಪಾಯಕಾರಿಯಾದ ಒಂದು ರಹಸ್ಯವನ್ನು ತಿಳಿಸಲು. ಅದೇ ಅಮರತ್ವದ ರಹಸ್ಯವನ್ನು ತನ್ನ ಪತ್ನಿ ಪಾರ್ವತಿಗೆ ತಿಳಿಸಲು. ಆದರೆ ಶಿವನಿಗೆ ಬೇರೆ ಯಾರೂ ಈ ರಹಸ್ಯ ಕೇಳಬಾರದೆಂಬ ಆಸೆ. ಹಾಗಾಗಿ ಕಥೆಯ ಪ್ರಕಾರ ಒಂದೊಂದಾಗಿ ಅವನ ಜೊತೆಗಿದ್ದ ಪ್ರತಿಯೊಂದು ಜೀವಿಯನ್ನು ಅವನು ಬಿಟ್ಟು ಹೋದನು. ತನ್ನ ನಂದಿಯನ್ನು ಈಗಿನ ಪಹಲ್ಗಾಮ್ನಲ್ಲಿ ಬಿಟ್ಟನು. ತನ್ನ ಜಟೆಯಲ್ಲಿದ್ದ ಚಂದ್ರನನ್ನು ಈಗಿನ ಚಂದನವಾರಿಯಲ್ಲಿ ಬಿಟ್ಟನು. ತನ್ನ ಹಾವುಗಳನ್ನು ಶೇಷನಾಗ ಸರೋವರದಲ್ಲಿ ಬಿಟ್ಟನು. ತನ್ನ ಮಗ ಗಣೇಶನನ್ನೇ ಈಗಿನ ಮಹಾಗುಣ ಪರ್ವತದಲ್ಲಿ ಬಿಟ್ಟನು. ಮತ್ತು ಪಂಚತರಣಿ ಎಂಬ ಸ್ಥಳದಲ್ಲಿ ಪಂಚಭೂತಗಳನ್ನೇ ಬಿಟ್ಟು ಹೋದನೆಂದು ಹೇಳಲಾಗುತ್ತದೆ. ಇದರಿಂದ ಯಾವುದೇ ಭೌತಿಕ ವಸ್ತು ಉಳಿಯಲಿಲ್ಲ. ಕೊನೆಗೆ ಯಾವ ಜೀವಿಯೂ ಈ ರಹಸ್ಯ ಕೇಳದಂತೆ ಖಚಿತಪಡಿಸಿಕೊಳ್ಳಲು ಶಿವನು ಕಾಲಾಗ್ನಿಯನ್ನು ಸೃಷ್ಟಿಸಿ ಕಾಲವನ್ನೇ ಕೊಂದನೆಂದು ಹೇಳಲಾಗುತ್ತದೆ. ಆ ಗುಹೆಯಲ್ಲಿ ಯಾವ ಜೀವಿಯೂ ಬದುಕಿ ಕೇಳದಂತೆ ಅವನು ಪಾರ್ವತಿಯೊಂದಿಗೆ ಗುಹೆಯೊಳಗೆ ಒಬ್ಬಂಟಿಯಾಗಿ ಪ್ರವೇಶಿಸಿ ಶಾಶ್ವತ ಜೀವನದ ರಹಸ್ಯವನ್ನು ಹೇಳಲಾರಂಭಿಸಿದನು. ಆದರೆ ಅವನು ಗಮನಿಸದ ಒಂದು ಸಣ್ಣ ವಿಷಯವಿತ್ತು. ಆ ಗುಹೆಯಲ್ಲಿ ಈಗಾಗಲೇ ಒಂದು ಪಾರಿವಾಳದ ಜೋಡಿಯ ಮೊಟ್ಟೆಗಳು ಕಾವಿಗೆ ಇಟ್ಟಿದ್ದವು. ಅವು ಅವನು ಹೇಳುತ್ತಿದ್ದಾಗಲೇ ಒಡೆದವು. ಹೀಗಾಗಿ ಪೂರ್ತಿ ಆಕಸ್ಮಿಕವಾಗಿ ಆ 2 ಪಾರಿವಾಳಗಳು ಅಮರತ್ವದ ಇಡೀ ರಹಸ್ಯವನ್ನು ಕೇಳಿ ತಾವೇ ಅಮರವಾದವು. ಈ ಪುರಾಣ ಇಂದಿಗೂ ಜೀವಂತವಾಗಿರಲು ಕಾರಣವಾದ ಒಂದು ವಿಷಯ ಇದು. ಪೀಳಿಗೆಗಳಿಂದ ಯಾತ್ರಿಕರು ಈ ಗುಹೆಯ ಬಳಿ ಬಿಳಿ ಪಾರಿವಾಳಗಳ ಜೋಡಿಯನ್ನು ಕಂಡಿದ್ದೇವೆ ಎಂದು ಹೇಳುತ್ತಾ ಬಂದಿದ್ದಾರೆ. ಅಷ್ಟು ಎತ್ತರದಲ್ಲಿ ಬೇರೆ ಯಾವ ಪಕ್ಷಿಯೂ
ಬದುಕಲಾರದ ಜಾಗದಲ್ಲಿ ಈ ಪಾರಿವಾಳಗಳನ್ನು ಕಾಣುವುದು ಭಕ್ತರು ಇಡೀ ಯಾತ್ರೆಯ ಅತ್ಯಂತ ಅಪರೂಪದ ಶುಭ ಕ್ಷಣಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ನೀವು ಇದನ್ನು ಅಕ್ಷರಶಃ ನಂಬಿದರೂ ಸಾಂಕೇತಿಕವಾಗಿ ತೆಗೆದುಕೊಂಡರೂ ಇದು ನಿಜವಾಗಿಯೂ ಸುಂದರವಾದ ಪುರಾಣ. ಮತ್ತು ಸಾವಿರಾರು ಗುಹೆಗಳ ಪೈಕಿ ಈ ಒಂದು ಗುಹೆ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಲು ಇದೇ ಕಾರಣ. ಭಾಗ 2. ಮಂಜಿನ ಶಿವಲಿಂಗ ನಿಜವಾಗಿಯೂ ಹೇಗೆ ರೂಪುಗೊಳ್ಳುತ್ತದೆ? ಈಗ ವಿಜ್ಞಾನದ ಬಗ್ಗೆ ಮಾತಾಡೋಣ, ಏಕೆಂದರೆ ಇಲ್ಲಿಯೇ ಇದು ನಿಜವಾಗಿಯೂ ವಿಚಿತ್ರವಾಗುತ್ತದೆ. ಅಮರನಾಥ ಗುಹೆಯೊಳಗೆ ನೀರು ಗುಹೆಯ ಚಾವಣಿಯಿಂದ ನಿರಂತರವಾಗಿ ಹನಿ ಹನಿಯಾಗಿ ಬೀಳುತ್ತದೆ. ಕಠಿಣ ಹಿಮಾಲಯದ ಚಳಿಗಾಲದಲ್ಲಿ ಆ ನೀರು ಬೀಳುತ್ತಿದ್ದಂತೆಯೇ ಹೆಪ್ಪುಗಟ್ಟುತ್ತದೆ. ಪದರ ಪದರವಾಗಿ ನಿಧಾನವಾಗಿ ಮೇಲಕ್ಕೆ ಬೆಳೆಯುತ್ತಾ ಒಂದು ನೈಸರ್ಗಿಕ ಮಂಜಿನ ಸ್ತಂಭ ಪೂರ್ತಿ ಭೌಗೋಳಿಕ ಆಕಸ್ಮಿಕದಿಂದ ಶಿವಲಿಂಗದ ಆಕಾರವನ್ನು ಹೋಲುವಂತೆ ರೂಪುಗೊಳ್ಳುತ್ತದೆ. ಯಾವ ಮನುಷ್ಯನೂ ಇದನ್ನು ಕೆತ್ತುವುದಿಲ್ಲ, ಯಾವ ಮನುಷ್ಯನೂ ಇದನ್ನು ನಿರ್ವಹಿಸುವುದಿಲ್ಲ. ಪ್ರಪಂಚದಾದ್ಯಂತ ಗುಹೆಗಳಲ್ಲಿ ಐಸ್ಕಲ್ ಮತ್ತು ಇತರ ಮಂಜಿನ ರಚನೆಗಳನ್ನು ಸೃಷ್ಟಿಸುವ ಅದೇ ನೈಸರ್ಗಿಕ ಪ್ರಕ್ರಿಯೆಯ ಮೂಲಕ ಇದು ಸಂಪೂರ್ಣವಾಗಿ ತಾನಾಗಿಯೇ ರೂಪುಗೊಳ್ಳುತ್ತದೆ. ಆದರೆ ಈ ನಿಖರವಾದ ಸ್ಥಳದಲ್ಲಿ, ಈ ನಿಖರವಾದ ಎತ್ತರದಲ್ಲಿ ಅದು ಒಂದು ನಿರ್ದಿಷ್ಟ ಸಾಂಕೇತಿಕ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಇದು ಸಂಪೂರ್ಣವಾಗಿ ತಾನಾಗಿಯೇ ರೂಪುಗೊಳ್ಳುತ್ತದೆ. ಸಾಂಪ್ರದಾಯಿಕವಾಗಿ ಶಿವಲಿಂಗದ ಗಾತ್ರ ಚಂದ್ರನ ಚಕ್ರದೊಂದಿಗೆ ಹೊಂದಾಣಿಕೆಯಾಗಿ ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ ಎಂದು ಭಕ್ತರು ನಂಬುತ್ತಿದ್ದರು. ಶ್ರಾವಣ ಮಾಸದಲ್ಲಿ ಬೆಳೆಯುವ ಚಂದ್ರನೊಂದಿಗೆ ಬೆಳೆಯುತ್ತಾ, ಕ್ಷೀಣಿಸುವ ಚಂದ್ರನೊಂದಿಗೆ ಕ್ಷೀಣಿಸುತ್ತಾ ಶತಮಾನಗಳಿಂದ ಈ ಚಂದ್ರಾಲಯವನ್ನು ಇದರ ದೈವಿಕ ಸ್ವಭಾವದ ಇನ್ನೊಂದು ಸಾಕ್ಷಿಯಾಗಿ ನೋಡಲಾಗುತ್ತಿತ್ತು. 2018 ಮತ್ತು 2022ರಂತಹ ಉತ್ತಮ ವರ್ಷಗಳಲ್ಲಿ ಮಂಜಿನ ರಚನೆ 12 ರಿಂದ 15 ಅಡಿ ಎತ್ತರ ನಿಂತಿತ್ತು. ಹಲವು ವಾರಗಳ ಕಾಲ ಲಕ್ಷಾಂತರ ಯಾತ್ರಿಕರಿಗೆ ಅದನ್ನು ಪೂರ್ಣ ರೂಪದಲ್ಲಿ ನೋಡುವ ಅವಕಾಶ ಸಿಗುತ್ತಿತ್ತು. ಈ ವರ್ಷ ಪರಿಸ್ಥಿತಿ ತುಂಬ ಭಿನ್ನವಾಗಿತ್ತು. ಭಾಗ 3. ಪುರಾತನ ಬೇರುಗಳು. ಈ ಯಾತ್ರೆ ನಿಜವಾಗಿ ಎಷ್ಟು ಹಳೆಯದು? 2026ಕ್ಕೆ ಹೋಗುವ ಮೊದಲು ಈ ಸಂಪ್ರದಾಯ ನಿಜವಾಗಿ ಎಷ್ಟು ಹಳೆಯದು ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಅಮರನಾಥ ಗುಹೆ ಮತ್ತು ಅದರ ಯಾತ್ರೆಯ ಉಲ್ಲೇಖಗಳು ಕಲ್ಯಾಣ ರಾಜತರಂಗಿಣಿಯಲ್ಲಿ ಕಂಡುಬರುತ್ತವೆ. ಇದು ಕಾಶ್ಮೀರದ ರಾಜರ ಬಗ್ಗೆ 12ನೇ ಶತಮಾನದ ಗ್ರಂಥ. ಅಂದರೆ ಭಕ್ತರು ಕಡಿಮೆ ಪಕ್ಷ 800 ವರ್ಷಗಳಿಂದ, ಬಹುಶಃ ಅದಕ್ಕಿಂತ ಹೆಚ್ಚು ಕಾಲದಿಂದ ಈ ಯಾತ್ರೆ ಮಾಡುತ್ತಿದ್ದಾರೆ ಎಂದರ್ಥ. ಈ ಗುಹೆಯನ್ನು ಮೊಘಲ್ ಚಕ್ರವರ್ತಿ ಅಕ್ಬರ್ನ ಆಸ್ಥಾನದ 16ನೇ ಶತಮಾನದ ಆಡಳಿತಾತ್ಮಕ ಗ್ರಂಥವಾದ ಇನ್-ಇ-ಅಕ್ಬರಿಯಾ ಎಲ್ಲಿಯೂ ಉಲ್ಲೇಖಿಸಲಾಗಿದೆ. ಬುಟಾ ಮಲ್ಲಿಕ್ ಎಂಬ ಕುರುಬನ ಬಗ್ಗೆಯೂ ಒಂದು ಹಳೆಯ ಕಥೆ ಇದೆ. 1800ರ ದಶಕದಲ್ಲಿ ಒಬ್ಬ ಸಾಧು ಅವನಿಗೆ ಕೊಟ್ಟ ಕಲ್ಲಿದ್ದಿಲಿನ ಚೀಲ ನಂತರ ಚಿನ್ನವಾಗಿ ಬದಲಾಗಿ ಆ ಜಾಗಕ್ಕೆ ಹಿಂತಿರುಗಿ ಗುಹೆಯನ್ನು ಕಂಡುಹಿಡಿದನೆಂದು ಹೇಳಲಾಗುತ್ತದೆ. ಈ ಕಥೆ ಎಷ್ಟು ಅಕ್ಷರಶಃ ಸತ್ಯ, ಎಷ್ಟು ಸಾಂಕೇತಿಕ ಎಂಬುದರ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯವಿದೆ. ಆದರೆ ಇದು ಪೀಳಿಗೆಗಳಿಂದ ಸ್ಥಳೀಯ ಸಂಪ್ರದಾಯದಲ್ಲಿ ಉಳಿದುಕೊಂಡಿದೆ. ಇಂದು ಈ ಯಾತ್ರೆಯನ್ನು ಶ್ರೀ ಅಮರನಾಥಜಿ ಶ್ರೈನ್ ಬೋರ್ಡ್ ನಿರ್ವಹಿಸುತ್ತದೆ. ಇದು ನೋಂದಣಿ, ಭದ್ರತೆ ಮತ್ತು ಲಾಜಿಸ್ಟಿಕ್ನ ಜವಾಬ್ದಾರಿ ಹೊಂದಿದೆ. ಪ್ರಪಂಚದ ಅತ್ಯಂತ ದೊಡ್ಡ ಮತ್ತು ಲಾಜಿಸ್ಟಿಕ್ ದೃಷ್ಟಿಯಿಂದ ಸಂಕೀರ್ಣವಾದ ಯಾತ್ರೆಗಳಲ್ಲಿ ಒಂದಾಗಿ ಇದು ಬೆಳೆದಿದೆ. ಇದು ನಮ್ಮನ್ನು ಈಗ ನಡೆಯುತ್ತಿರುವ ವಿಷಯಕ್ಕೆ ಕರೆದೊಯ್ಯುತ್ತದೆ. ಭಾಗ 4. ಇಂದಿನ ಸ್ಥಿತಿ. 2026ರಲ್ಲಿ ನಿಜವಾಗಿ ಏನಾಗುತ್ತಿದೆ? ಈ ವರ್ಷದ ಅಮರನಾಥ ಯಾತ್ರೆ
ಜುಲೈ 3, 2026ರಂದು ಪ್ರಾರಂಭವಾಗಿ ಬಲ್ಟಾಲ್ ಮತ್ತು ಪಹಲ್ಗಾಮ್ ಎಂಬ 2 ಸಾಂಪ್ರದಾಯಿಕ ಮಾರ್ಗಗಳ ಮೂಲಕ ಆಗಸ್ಟ್ 28ರವರೆಗೆ ಒಟ್ಟು 57 ದಿನಗಳ ಕಾಲ ನಡೆಯಲಿದೆ. ಮೇ 23ರಂದು ಬಿಡುಗಡೆಯಾದ ಫೋಟೋಗಳಲ್ಲಿ ಮಂಜಿನ ಶಿವಲಿಂಗ ಸುಮಾರು 7 ಅಡಿ ಎತ್ತರ ನಿಂತಿತ್ತು. ಜೂನ್ 29ರ ಮೊದಲ ಪೂಜೆಯ ಹೊತ್ತಿಗೆ ಅದು ಈಗಾಗಲೇ ಸುಮಾರು 5 ಅಡಿಗೆ ಕಡಿಮೆಯಾಗಿತ್ತು. ಜುಲೈ 6ರ ಹೊತ್ತಿಗೆ ಯಾತ್ರೆ ಶುರುವಾಗಿ ಬರೀ 3 ದಿನಗಳಲ್ಲಿ ಅದು ಸುಮಾರು 1 ಅಡಿಗೆ ಕುಗ್ಗಿತ್ತು ಮತ್ತು ಜುಲೈ 7ರ ಹೊತ್ತಿಗೆ ಅಧಿಕಾರಿಗಳು ಮತ್ತು ಭಕ್ತರು ಇದನ್ನು ಬಹುತೇಕ ಸಂಪೂರ್ಣವಾಗಿ ಮಾಯವಾಗಿದೆ ಎಂದು ವಿವರಿಸಿದರು. ಸುಮಾರು 90ರಿಂದ 99% ಕಡಿಮೆಯಾಗಿತ್ತು. ತಿಂಗಳುಗಟ್ಟಲೆ ತಯಾರಿ ಮಾಡಿಕೊಂಡು ಕಷ್ಟಕರವಾದ ಎತ್ತರದ ಟ್ರೆಕ್ ಸಹಿಸಿಕೊಂಡು ಬಂದ ಸಾವಿರಾರು ಭಕ್ತರಿಗೆ ಬಾಬಾ ಬರ್ಫಾನಿ ಮಂಜಿನ ಬಾಬಾ ಒಮ್ಮೆ ನಿಂತಿದ್ದ ಜಾಗದಲ್ಲಿ ಬರೀ ಒಂದು ಮುಸುಕಾದ ಆಕಾರ ಮಾತ್ರ ಸಿಕ್ಕಿತ್ತು ಮತ್ತು ಇದು ಒಂದು ಸಲದ ಆಕಸ್ಮಿಕವಲ್ಲ. ಶ್ರೈನ್ ಬೋರ್ಡ್ ಅಧಿಕಾರಿಗಳು ಮತ್ತು ಹಲವಾರು ಸ್ವತಂತ್ರ ವರದಿಗಳ ಪ್ರಕಾರ ಇದು ಸತತ 3ನೇ ವರ್ಷ ಮಂಜಿನ ರಚನೆ 1 ವಾರವೂ ಬಾಳಿಕೆ ಬರದೇ ಇರುವುದು. 2018-2022ರಂತಹ ವರ್ಷಗಳಿಗೆ ಹೋಲಿಸಿದರೆ ಇದು ದೊಡ್ಡ ವ್ಯತ್ಯಾಸ ಆಗಬಹುದು. ಆಗ ಅದು ಹಲವು ವಾರಗಳ ಕಾಲ ಹಾಗೆಯೇ ಇತ್ತು. ಇದಕ್ಕೆ ಕಾರಣವೇನು? ಹವಾಮಾನ ವಿಜ್ಞಾನಿಗಳು ಹಲವಾರು ಅಂಶಗಳು ಒಟ್ಟಾಗಿ ಸೇರಿ ಕಾರಣವಾಗುತ್ತಿವೆ ಎಂದು ಹೇಳುತ್ತಾರೆ. ಹಿಮಾಲಯ ಪ್ರದೇಶ ಜಾಗತಿಕ ಸರಾಸರಿಗಿಂತ ವೇಗವಾಗಿ ಬೆಚ್ಚಗಾಗುತ್ತಿದೆ ಮತ್ತು 2025ರಲ್ಲಿ ಶ್ರೀನಗರ 1953ರ ನಂತರದ ಅತಿ ಹೆಚ್ಚಿನ ತಾಪಮಾನವನ್ನು ದಾಖಲಿಸಿತು. ಅಮರನಾಥ ಪ್ರದೇಶ ನಿರ್ದಿಷ್ಟವಾಗಿ ಇತ್ತೀಚಿನ ದಶಕಗಳಲ್ಲಿ ಹಿಮಪಾತ ಮತ್ತು ಮಳೆಯಲ್ಲಿ 60ರಿಂದ 70% ಇಳಿಕೆ ಕಂಡಿದೆ. ಕಡಿಮೆ ಹಿಮ ಎಂದರೆ ಮಂಜು ರೂಪುಗೊಳ್ಳಲು ಮತ್ತು ಉಳಿಯಲು ಬೇಕಾದ ಶಾಖ ನಿರೋಧನ ಮತ್ತು ತೇವಾಂಶ ಕಡಿಮೆ ಎಂದರ್ಥ. ಇನ್ನೊಂದು ಅಂಶವೂ ಇದೆ. ಭಕ್ತರು ಈ ವರ್ಷದ ಯಾತ್ರೆಯ ಮೊದಲು 3 ದಿನಗಳಲ್ಲಿ 56,000ಕ್ಕೂ ಹೆಚ್ಚು ಜನರು ಗುಹೆಗೆ ಭೇಟಿ ನೀಡಿದ್ದಾರೆ. ಕಳೆದ ವರ್ಷದ ಇದೇ ಅವಧಿಗಿಂತ 18.6% ಹೆಚ್ಚು. ಗರಿಷ್ಠ ದಿನಗಳಲ್ಲಿ 13,000ರಿಂದ 20,000 ಜನರು ಒಂದೇ ದಿನ ಈ ಸೀಮಿತ ಗುಹೆಯ ಮೂಲಕ ಹಾದು ಹೋಗುತ್ತಾರೆ. ಮಾನವ ದೇಹ ಶಾಖ ಉತ್ಪಾದಿಸುತ್ತದೆ ಮತ್ತು ಚಿಕ್ಕದಾದ ಎತ್ತರದ ಪ್ರದೇಶದ ಗುಹೆಯ ಪರಿಸರದಲ್ಲಿ ಇಷ್ಟು ಸಂಖ್ಯೆಯ ಭೇಟಿಗಾರರ ಒಟ್ಟು ದೇಹ ಶಾಖ ಮಂಜಿನ ಕರಗುವಿಕೆಯನ್ನು ಗಮನಾರ್ಹವಾಗಿ ವೇಗಗೊಳಿಸುತ್ತದೆ. ಕೆಲವು ಭಕ್ತರು ಯಾತ್ರೆಯ ದಿನಾಂಕಗಳನ್ನು ಜೂನ್ ಮಧ್ಯಭಾಗಕ್ಕೆ ಮುಂದೂಡಬೇಕೆಂದು ಸಲಹೆ ನೀಡಿದ್ದಾರೆ. ಇದರಿಂದ ಮಂಜು ಮಾಯವಾಗುವ ಮೊದಲೇ ಹೆಚ್ಚಿನ ಭಕ್ತರಿಗೆ ಅದನ್ನು ನೋಡುವ ಅವಕಾಶ ಸಿಗುತ್ತದೆ. ಭಾಗ 5. ಇದರ ಅರ್ಥವೇನು? ಭಕ್ತರು ಹೇಗೆ ಪ್ರತಿಕ್ರಿಯಿಸುತ್ತಿದ್ದಾರೆ? ಈ ಕಥೆಯಲ್ಲಿ ನಿಜವಾಗಿಯೂ ಭಾವನಾತ್ಮಕವಾದ ಅಂಶ ಇದು. ಮಂಜು ಕೆಲವೇ ದಿನಗಳಲ್ಲಿ ಬಹುತೇಕ ಮಾಯವಾಗಿದ್ದರೂ ಯಾತ್ರೆ ಯಾವುದೇ ಅಡಚಣೆಯಿಲ್ಲದೆ ಮುಂದುವರೆದಿದೆ. ಭಕ್ತರು ಟ್ರೆಕ್ ಮುಂದುವರಿಸುತ್ತಿದ್ದಾರೆ, ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ, ಕಷ್ಟಕರವಾದ ಪ್ರಯಾಣ ಮಾಡುತ್ತಿದ್ದಾರೆ. ಅನೇಕರು ಹೇಳುವಂತೆ ಅವರ ಶ್ರದ್ಧೆ ಎಂದಿಗೂ ಮಂಜಿನ ಗಾತ್ರದ ಮೇಲೆ ಅವಲಂಬಿತವಾಗಿರಲಿಲ್ಲ. ಒಬ್ಬ ಭಕ್ತ ಸರಳವಾಗಿ ಹೇಳಿದ್ದು, ಈ ವರ್ಷ ಬಾಬಾ ಭೌತಿಕವಾಗಿ ಮಾಯವಾಗಿರಬಹುದು, ಆದರೆ ಭಕ್ತಿ ಮತ್ತು ಆ ಗುಹೆಯೊಳಗೆ ಇರುವ ಆಧ್ಯಾತ್ಮಿಕ ಅನುಭವ ಎಲ್ಲಿಯೂ ಹೋಗಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದ. ಶಿವಲಿಂಗದ ರೂಪುಗೊಳ್ಳುವಿಕೆಯನ್ನು ನೀವು ದೈವಿಕ ಸಂಕೇತವಾಗಿ ನೋಡಿದರೂ ನೋಡದಿದ್ದರೂ ಇಲ್ಲಿ ಆಗುತ್ತಿರುವುದರ ಭಾವನಾತ್ಮಕ ತೂಕವನ್ನು ಅಲ್ಲಗಳೆಯುವುದು ಕಷ್ಟ. 800 ವರ್ಷಗಳ ಸಂಪ್ರದಾಯಕ್ಕೆ ಆಧಾರವಾಗಿದ್ದ ಒಂದು ನೈಸರ್ಗಿಕ ವಿದ್ಯಮಾನ ಈಗ ಒಂದೇ ಮಾನವ ಜೀವಿತಾವಧಿಯಲ್ಲಿ ಗೋಚರವಾಗಿ ಅಳೆಯಬಹುದಾದಷ್ಟು ಬದಲಾಗುತ್ತಿದೆ. ಅನೇಕ ಭಕ್ತರಿಗೆ ಈ ಬದಲಾವಣೆ ಈಗ ಬರೀ ಕಥೆಯಂತೆ ಅನಿಸಿದೆ. ಭಾಗ 6.
ನಿಮಗೆ ಗೊತ್ತಿರದ ಕುತೂಹಲಕಾರಿ ಸಂಗತಿಗಳು. ಮುಗಿಸುವ ಮೊದಲು ಹೆಚ್ಚಿನ ಜನರಿಗೆ ಗೊತ್ತಿಲ್ಲದ ಅಮರನಾಥದ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳು. ಈ ಗುಹೆ 3888 ಮೀಟರ್, ಸುಮಾರು 12756 ಅಡಿ ಎತ್ತರದಲ್ಲಿದೆ ಮತ್ತು ಅಲ್ಲಿಗೆ ಕಾಲ್ನಡಿಗೆಯಲ್ಲಿ ಹೇಸರಗತ್ತೆಯ ಮೂಲಕ ಅಥವಾ ಪಲ್ಲಕ್ಕಿಯ ಮೂಲಕ ಮಾತ್ರ ತಲುಪಬಹುದು. ಅಲ್ಲಿಗೆ ಯಾವುದೇ ರಸ್ತೆ ಸಂಪರ್ಕವಿಲ್ಲ. 2026ರ ಯಾತ್ರೆಗೆ 4 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ನೋಂದಣಿ ಮಾಡಿಕೊಂಡಿದ್ದಾರೆ. ಅಮರತ್ವದ ಪುರಾಣದೊಂದಿಗೆ ಸಂಬಂಧಿಸಿದ ಬಿಳಿ ಪಾರಿವಾಳಗಳನ್ನು ಪೀಳಿಗೆಗಳಿಂದ ಭಕ್ತರು ವರದಿ ಮಾಡಿದ್ದಾರೆ. ಆ ಎತ್ತರದಲ್ಲಿ ಬೇರೆ ಬಹುತೇಕ ಎಲ್ಲ ಪಕ್ಷಿ ಪ್ರಭೇದಗಳಿಗೂ ಬದುಕುವುದು ಅಸಾಧ್ಯ ಮತ್ತು 2018-2022ರಂತಹ ಕೆಲವು ಹಿಂದಿನ ವರ್ಷಗಳಲ್ಲಿ ಮಂಜಿನ ಶಿವಲಿಂಗ 12-15 ಅಡಿ ಎತ್ತರ ತಲುಪಿತ್ತು. ಈ ವರ್ಷ ರೂಪುಗೊಂಡದಕ್ಕಿಂತ ಸುಮಾರು 3 ಪಟ್ಟು ಎತ್ತರ. ನಿಮ್ಮ ವೈಯಕ್ತಿಕ ನಂಬಿಕೆ ಏನೇ ಇರಲಿ, ಅಮರನಾಥ ಶಿವಲಿಂಗ ಪುರಾತನ ಪುರಾಣ ನಿಜವಾದ ಭೂ ವೈಜ್ಞಾನಿಕ ವಿಜ್ಞಾನ ಮತ್ತು ಹೆಚ್ಚುತ್ತಿರುವ ಆಧುನಿಕ ಹವಾಮಾನ ವಾಸ್ತವತೆಯ ಅಪರೂಪದ ಸಂಗಮದಲ್ಲಿ ನಿಂತಿದೆ ಮತ್ತು ಈ ಸಂಗಮವನ್ನು ನಿರ್ಲಕ್ಷಿಸಲಾಗದ ವರ್ಷವಾಗಿ 2026 ನೆನಪಿನಲ್ಲಿ ಉಳಿಯಬಹುದು. ಸಾಕ್ಷಾತ್ಕಾರ. ಪುರಾತನ ಪುರಾಣಗಳು ಪ್ರಪಂಚದ ಅತ್ಯಂತ ಪವಿತ್ರ ಮತ್ತು ರಹಸ್ಯಮಯ ಸ್ಥಳಗಳ ಬಗ್ಗೆ ಇನ್ನಷ್ಟು ಆಳವಾದ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳು ಬರುತ್ತಿವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.